30,000 ರೂಪಾಯಿ ಬೆಳೆ ಪರಿಹಾರಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆಗ್ರಹ. ರಾಜ್ಯಾದ್ಯಂತ 2-3 ತಿಂಗಳಿಂದ ಸತತ ಮಳೆಯಿಂದಾಗಿ ಸಂಪೂರ್ಣ ತಾಲೂಕಿನ ಎಲ್ಲ ಬೆಳೆಗಳು ನಾಶವಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ನೆರವು ನೀಡಬೇಕೆಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಒತ್ತಾಯಿಸಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಗೆ ಹಾನಿಯಾದ ಬೆಳೆ ವೀಕ್ಷಣೆ ಮಾಡಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಕೊಡುತ್ತೇನೆ ಎಂದು ಬೀಗೋದಲ್ಲ. ಇವತ್ತು ಮನೆ, ರಸ್ತೆ, ಬ್ರಿಡ್ಜ್ ಹಾಗೂ ಬೆಳೆಗಳು ಮಳೆಗೆ ಸಂಪೂರ್ಣ ಹಾನಿಯಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರವು ಸರ್ವೆ ಮಾಡಿ ಪರಿಹಾರ ನೀಡಬೇಕು. 70ರಿಂದ 80% ವೈರಸ್ ಬತ್ತಕ್ಕೆ ಬಂದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರವು ಇದನ್ನು ಅರಿತು ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ಯಂಕೋಬ ಕಲ್ಲೂರ್, ಅಶೋಕ್ ಗೌಡ, ಗದರಿಟ್ಟಿಗಿ, ಎಸ್ಪಿ ಟೈಲರ್, ಜಿಲಾನಿ ಪಾಷಾ, ಧರ್ಮನಗೌಡ, ಅರ್ಜುನ್ ನಾಡಗೌಡ, ಅಲ್ಲಮಪ್ರಭು ಪೂಜಾರ್, ಎಸ್ಪಿ ರೆಡ್ಡಿ, ತಿಮ್ಮಣ್ಣ ನಾಯಕ್, ರಾಮತ್ನಾಳ್ ಸೇರಿದಂತೆ ಗ್ರಾಮಸ್ಥರು ಇದ್ದರು. ನ್ಯೂಸ್ ಬ್ಯೂರೋ, ಸಿಂಧನೂರು. ಇವತ್ತು ರಾಜ್ಯದಾದ್ಯಂತ 2-3 ತಿಂಗಳಿಂದ ಸತತ ಮಳೆ. ಕೆಲವು ಭಾಗದಲ್ಲಿ ಮಹಾರಾಷ್ಟ್ರದ ಮಳೆಯಿಂದ ಭೀಮಾ ಮತ್ತು ಕೃಷ್ಣಾ ನದಿಗಳಿಗೆ ಹರಿದು ಬರುವ ನೀರು ಕೆಲವು ಗ್ರಾಮಗಳು ಕಲಬುರಗಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ರಾಯಚೂರು ಜಿಲ್ಲೆಯ ರೂರಲ್ ಭಾಗದ ಕೆಲವು ಗ್ರಾಮಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ರೈತರ ಬದುಕು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾವ ಬೆಳೆಯೂ ಸಂಪೂರ್ಣ ಕೈ ಸೇರುವ ಪರಿಸ್ಥಿತಿ ಇಲ್ಲ. ಜೋಳ ಬೆಳೆದ ಬೆಳೆಗಳಲ್ಲಿ 2 ಸಾರಿ ಬಿತ್ತನೆ ಆದರೂ ಕೂಡ ಜೋಳ ನಾಟಿ ಆಗದೇ ಇರೋದನ್ನು ಈ ಗ್ರಾಮದಲ್ಲಿ, ಈ ಜಮೀನಿನಲ್ಲಿ ನಾವು ನೋಡ್ತಾ ಇದ್ದೀವಿ. ನಾಟಿದ್ದಾವೆ, ನಾಟಿ ಸತ್ತು ಹೋಗಿದ್ದಾವೆ. 2 ಸಾರಿ ಬಿತ್ತಿದ್ದಾರೆ. ಇವತ್ತು ಹತ್ತಿ ಬೆಳೆ ಸಂಪೂರ್ಣ ಕೈ ಚೆಲ್ಲಿ ಹೋಗಿದೆ. ಒಂದು 4-5 ಗಿಡಕ್ಕೆ ಕಾಯಿಗಳಿದ್ದಾವೆ, ಅವು ಒಣಗಿ ಹೋಗಿದ್ದಾವೆ. ಪೂರ್ತಿ ಒಡೆಯೋದಿಲ್ಲ, ಫಲಕ ಆಗ್ತದೆ. ನೆಲ್ಲು ಕೂಡ ವೈರಸ್ ಬಂದು ಹಾಳಾಗಿರೋದ್ರಿಂದ ಕೆಲವು ಹೊಲಗಳಲ್ಲಿ ನಾವು ವೀಕ್ಷಣೆ ಮಾಡಿರೋದು ನೋಡಿದರೆ ಎಕರೆಗೆ ಒಂದು 5-10 ಚೀಲನೂ ಬರ್ತೈತೆ ಅಂತಕ್ಕಂಥ ಭರವಸೆ ಇಲ್ಲ. ತೊಗರಿ ಗಿಡ ಬೆಳೆದಿದೆ, ಅದರೊಳಗೆ ಹೂವು ಮಗ್ಗಿನೇ ಇಲ್ಲ. ಅತಿವೃಷ್ಟಿಗೆ ತುತ್ತಾಗಿರೋದ್ರಿಂದ ರಾಜ್ಯ ಸರ್ಕಾರ ಕೂಡಲೇ ರೈತರ ನೆರವಿಗೆ ಬರಬೇಕು. ನೀವು ಕೇಂದ್ರ ಸರ್ಕಾರ ಕೊಡುವ ಹಣದಲ್ಲೇ ರೈತರಿಗೆ ಕೊಟ್ಟರೆ, ಕೇಂದ್ರ ಸರ್ಕಾರ ನೀರಾವರಿ ಪ್ರದೇಶದಲ್ಲಿ 17,000 ಹೆಕ್ಟರ್ಗೆ ಕೊಡ್ತದೆ. 1 ಹೆಕ್ಟರ್ಗೆ ಅಂದರೆ ಸುಮಾರು 6,000ರಿಂದ 7,000 ಒಂದು ಎಕರೆಗೆ. ನೀವು ಅದನ್ನೇ 6,000-7,000 ಕೊಟ್ಟರೆ ರೈತ ಬದುಕೋದಕ್ಕಾಗೋದಿಲ್ಲ. 25,000-30,000-40,000 ಖರ್ಚು ಮಾಡಿದ್ದಾರೆ ನೆಲ್ಲು ಬೆಳೆಯೋದಕ್ಕೆ, ಹತ್ತಿ ಬೆಳೆಯೋದಕ್ಕೆ. ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರ ಕೊಡುವ 6,000 ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಎಕರೆಗೆ 25,000 ಕನಿಷ್ಠ ಕೊಟ್ಟರೆ ಮಾತ್ರ ರೈತ ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಜೋಳ ಬೆಳೆದಿದ್ದು ಅವ್ರೇನು ಹೇಳ್ತಾರೆ, ಬೆಳೆದ ಬೆಳೆ ಹಾನಿ ಆದರೆ ಕೊಡ್ತೀವಿ ಅಂತ. ಇವತ್ತು 2 ಸಾರಿ ಬಿತ್ತಿದ್ರು ನಾಟಿಲ್ಲ, ನಾಟಿದ ಬೆಳೆ ಒಣಗೋಗಿದ್ದಾವೆ 2 ಸಾರಿ. ಇನ್ನು ಮುಂದೆ ಅವರಿಗೆ ಬಿತ್ತನೆ ಮಾಡೋದಕ್ಕೆ ಬೇರೆ ಅವಕಾಶನೇ ಇಲ್ಲ. ಅವಕಾಶನೇ ಇಲ್ಲ. ಮತ್ತೆ ಈಗ ಹೊಲ ತಯಾರಿ ಮಾಡೋಕ್ಕೂ ಅವಕಾಶ ಇಲ್ಲ, ಬಿತ್ತನೆ ಮಾಡೋ ಕಾಲನೂ ಮುಗಿದೋಗಿದೆ.
ಈಗ ಬೇರೆ ಯಾವ ಬೆಳೆನೂ ಬಿತ್ತಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಅವ್ರು ಹೇಗೆ ಅವ್ರು ಬದುಕೋದು? ಹಾಗಾದರೆ ನೀವು ಏನೇ ಕಾಂಪನ್ಸೇಷನ್ ಕೊಡೋದಿಲ್ಲ ಜೋಳಕ್ಕೆ ಅನ್ನೋದಾದರೆ ಬದುಕೋದಾದರೆ ಯಾಕೆ ಬದುಕಬೇಕು? ಈಗೇನು ಬೆಳೆಯೋದಕ್ಕೆ ಸಾಧ್ಯ ಐತಿ? ಈ ಭೂಮಿಗಳಲ್ಲಿ ಕಡ್ಲಿ ಸಹಿತ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕೂಡ ಖರ್ಚು ಮಾಡ್ಯಾರ ತಯಾರು ಮಾಡೋದಕ್ಕೆ, ಈಗ ಬಿತ್ತೋದಕ್ಕೆ ತಯಾರು ಮಾಡೋದಕ್ಕೆ ಕಾಲಾವಕಾಶ ಬೇಕು. ಇನ್ನು ಮಳೆ ಏನು ಪೂರ್ಣ ನಿಲ್ಲುತ್ತೋ ಮತ್ತೆ ನಾಳೆ ಬರ್ತೈತೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇನ್ನೂ ಕೂಡ ಇವತ್ತಿಗೂ ಸರ್ವೆ ಪ್ರಾರಂಭ ಆಗಿಲ್ಲ. ಸಿನ್ನೂರಿನಲ್ಲಿ ಇವತ್ತಿಗೂ ಪ್ರಾರಂಭ ಮಾಡಿಲ್ಲ. ನಾನು ಒತ್ತಾಯ ಮಾಡ್ತೇನೆ, ಇನ್ನೂ 2 ದಿನದೊಳಗಾಗಿ ನೀವು ಸರ್ವೆ ಪ್ರಾರಂಭ ಮಾಡಲಿಲ್ಲ 2-3 ದಿನದಲ್ಲಿ ಅಂದರೆ ರಸ್ತೆಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಆಗ್ತದೆ. ನಿರ್ಲಕ್ಷ್ಯ ಮಾಡೋದು ಬೇಡ. ಆಯ್ತಲ್ಲ, ಈಗ ದಸರಾ ಮಾಡಿದ್ರಿ, ಎಲ್ಲ ಮುಗಿದಿದ್ದಾವೆ. ಈಗಲಾದರೂ ಅಧಿಕಾರಿಗಳನ್ನು ಫೀಲ್ಡಿಗೆ ಕಳಿಸ್ರಿ. ನಾನು ತಹಸೀಲ್ದಾರರಿಗೆ ಮತ್ತು ಅಧಿಕಾರಿಗಳಿಗೆ AD ಅವರಿಗೆ ಒತ್ತಾಯ ಮಾಡ್ತೇನೆ, ಯಾವುದೇ ರೈತನಿಂದ ದೂರ ಬರಬಾರ್ದು. ನೀವೆಲ್ಲೋ ಕೂತ್ಕೊಂಡು ಯಾರ್ದು ಬೇಕಿದ್ದವ್ರದ್ದು ಬರೆಯೋದು, ಬೇಡಾದವ್ರನ್ನ ಬಿಡೋದು ಮಾಡಿದರೆ ಅಂಥ ಅಧಿಕಾರಿಗಳ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತೇನೆ. ಇವನು ಮಾಡ್ತಾರೆ, ಇವರು ಅಧಿಕಾರಿಗಳು ಬೇಕಿದ್ದವ್ರದ್ದು ಬರೀತಾರೆ, ಬೇಡಾದವ್ರದ್ದು ಬಿಟ್ಟು ಹೋಗ್ತಾರೆ. ಈ ತರಹದ ಸರ್ವೆಗಳು ಆಗಬಾರ್ದು. ಸಂಕಷ್ಟದಲ್ಲಿದ್ದಾನೆ. ನೀವು ಯೋಚನೆ ಮಾಡಿ, ಇವತ್ತು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ. ನಾವು ಕೊಡಬೇಡ ಅಂತ ಹೇಳೋಂಗಿಲ್ಲ. ಯಾರೂ ಬಂದು ಕೇಳಿದ್ದಿಲ್ಲ ಸರ್ಕಾರಕ್ಕೆ ನಮಗೆ ಗ್ಯಾರಂಟಿ ಕೊಡಿ ಅಂತ. ಕೊಟ್ಟಿದ್ದೀರಿ. ನೀವು ಕೊಟ್ಟಗಳು. ಇವತ್ತು ರೈತ ಕೇಳ್ತಾ ಇದ್ದಾನೆ, ನಾನು ವಿಷ ಕುಡಿಯುವ ಪರಿಸ್ಥಿತಿಯಲ್ಲಿದ್ದೇನೆ, ನನ್ನ ನೆರವಿಗೆ ಬರಬೇಕು ಅಂತ ರೈತರ ಒತ್ತಾಯ ಇದೆ. ಸರ್ಕಾರ ಬರಬೇಕಲ್ಲ. ಯಾರು ಕೇಳ್ತಾ ಇದ್ದಾರೆ, ಯಾರು ಹಸುವಿನಿಂದ ಹಂಬಲಿಸ್ತಾ ಇದ್ದಾರೆ, ಬೆಳೆ ಕಳ್ಕೊಂಡು ನಾಶವಾಗಿದ್ದಾರೆ, ಇವತ್ತು ಅವರ ನೆರವಿಗೆ ಬರಲಿಲ್ಲ ಅಂದರೆ ಇನ್ಯಾರ ನೆರವಿಗೆ ಹೋಗ್ತೀರಿ? ಅವ್ರ ಮನೆಗೆ ಯಾರಿಗೋ ಹೆಂಡ್ತಿಗೆ 2,000 ಕೊಟ್ಟಿರಿ, ಖರೆ ಇವತ್ತು ಪರಿಸ್ಥಿತಿ ತಿನ್ನೋದು ಕೂಳಿಲ್ಲ ಅವ್ರಿಗೆ. ಯಾವುದು ಬೆಳೆ ಬರಲಿಲ್ಲ ಅಂದರೆ ಏನು ಮಾಡಬೇಕು? ಅವನು 4 ಎಕರೆ ಐತೆ, 2-3 ಸಲ ಜೋಳ ಬಿತ್ತೇನ, ಇವತ್ತು ಬೀಜದ ಖರ್ಚು ಇಲ್ಲ, ಬೆಳೆನೂ ಇಲ್ಲ. ಮತ್ತು ಅವನು ಬದುಕೋದು ಹೆಂಗೆ? ನೀವು ಬೀಜದ ಖರ್ಚು ಪ್ರಶ್ನೆ ಅಲ್ಲ, ಅವನು ಬದುಕೋದಕ್ಕಾದ್ರೂ ದುಡ್ಡು ಕೊಡಬೇಕಲ್ಲ. ಅವನು ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ? ಸರ್ಕಾರ ಆ ನಾರ್ಮ್ಸ್ ಐತೆ, ಈ ನಾರ್ಮ್ಸ್ ಐತೆ ಅಂತೇಳಿ ಆ ಎಲ್ಲ ನಾರ್ಮ್ಗಳನ್ನು ತೆಗೆದು ಕೆಲಸ ಮಾಡಬೇಕು. ಒಂದು. ಎರಡನೇದು, ಇವತ್ತು ರಸ್ತೆಗಳು ಎಲ್ಲ ಕಡೆ ಹಾಳಾಗಿ ಹೋಗಿದ್ದಾವೆ. ಅಡ್ಡಾಡೋಕ್ಕೆ ರಸ್ತೆಗಳಿಲ್ಲ. ಆ ರಸ್ತೆಗಳನ್ನು ಕೂಡ ರಿಪೇರಿ ಮಾಡಬೇಕು. ಕೆಲವು ಕಡೆ ಬ್ರಿಡ್ಜ್ಗಳು ಕಿತ್ತೋಗಿದ್ದಾವೆ, ಕನೆಕ್ಟಿವಿಟಿ ತಪ್ಪಿದ್ದಾವೆ, ಅವುಗಳನ್ನು ಕೂಡ ಮಾಡಬೇಕು. ಹಳ್ಳಿಗಳಲ್ಲಿ ಮನೆಗಳು ಬಿದ್ದಿದ್ದಾವೆ, ಮನೆಗಳ ಸರ್ವೆ ಕೂಡ ಆಗಬೇಕು. ಎಲ್ಲೆಲ್ಲಿ ಮನೆಗಳು ಬಿದ್ದಿದ್ದಾವೆ ಅದರ ಸರ್ವೇನೂ ಆಗಬೇಕು. ಅದಕ್ಕೇನು ನೀವು ಪರಿಹಾರ ಕೊಡಬೇಕು, ಸರ್ಕಾರ ಕೊಡಬೇಕು. ಹಾಗಾಗಿ ಸರ್ಕಾರದ ಕೂಡಲೇ ಎಲ್ಲ ಸರ್ವೆಗಳನ್ನು ಪ್ರಾರಂಭ ಮಾಡಬೇಕು. ರಸ್ತೆಗಳು ಹಾಳಾಗಿರೋದನ್ನು ಸರ್ವೆ ಮಾಡಬೇಕು, ಮನೆಗಳು ಬಿದ್ದಿರೋದನ್ನು ಸರ್ವೆ ಮಾಡಬೇಕು, ಹೊಲದಲ್ಲಿ ಬೆಳೆ ಹಾನಿಯಾಗಿರೋದನ್ನು ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಎಲ್ಲ ಪರಿಹಾರಗಳನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ. ಸರ್ಕಾರ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ರೈತರ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ನೀವು ಆ ಬೆಳೆ ಬಂದಿಲ್ಲ, ಈ ಬೆಳೆ ಇಲ್ಲ, ಇದಕ್ಕೆ ಸಿಗ್ತೈತೆ, ಅದಕ್ಕೆ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನೆಲ್ಲಿಂದು ಕೂಡ ಸರ್ವೆ ಮಾಡಬೇಕು. ವೈರಸ್ ಬಂದು ಹಾಳಾಗಿ ಹೋಗಿದ್ದಾವೆ. ಈಗ ಬರೀ ಏನು ಹೇಳಕತ್ತಾರ, ಜೋಳ ಹತ್ತಿ ಅಲ್ಲ, ಜೋಳ ಇಲ್ಲ, ಹತ್ತಿ ಮತ್ತು ತೊಗರಿ, ಹತ್ತಿ ತೊಗರಿ ಅಂತ ಎರಡೇ ಮಾತಾಡ್ತಾರೆ. ಜೋಳದವ್ರದ್ದು ಪರಿಸ್ಥಿತಿನೂ ಏನಿದೆ, ಈಗ ಏನು ಬಿತ್ತಕ್ಕಾಗಿಲ್ಲ, ದೊಡ್ಡ ಸಮಸ್ಯೆ ಜೋಳದ್ದು. ಅದರ ಬಗ್ಗೆ ನಮ್ಮಲ್ಲಿ ನಾರ್ಮ್ಸ್ ಇಲ್ಲ, ಅದು ಇಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಒಂದು. ಆಮೇಲೆ ನೆಲ್ಲು, ಒಂದು ಹೊಲ ಚೆನ್ನಾಗಿತ್ತಂದ್ರೆ ಇನ್ನೊಂದು ಹೊಲದ ಪರಿಸ್ಥಿತಿ ಇವತ್ತು ನೋಡಿದ್ದೀವಿ. ಅಂಥದ್ದು ವೈರಸ್ ಬಂದು ಭಾಳ ಕಡೆ ಈ ಸಲ ವೈರಸ್ ಬಂದೈತೆ. ಕೆಲವು ಕಡೆ ಬರ್ತಿತ್ತು ಅವಾಗ, ಅಲ್ಲೊಂದು ಇಲ್ಲೊಂದು. ಈಗ 70-80% ವೈರಸ್ ಬಂದಿದೆ. ಇನ್ನೂ ಜಾಸ್ತಿ ಆಗ್ತೈತೆ ಅಂತಾರೆ ರೈತರು. ಮತ್ತು ಜಾಸ್ತಿ ಆದರೆ ಅವನು 30,000 ಖರ್ಚು ಮಾಡ್ಯಾನ. ಈ ಸಲ ಹೆಚ್ಚು ಎಣ್ಣೆ ಹೊಡೆದು ಮೆತ್ತಗಾಗಿ ಹೋಗ್ಯಾರ ರೈತರು. ಈಗ ಗೊಬ್ಬರ ಎಣ್ಣೆ ಎಲ್ಲ ಮಾಡಿ ಈಗ ಅವನ ಕೈಗೆ ಒಂದು 5 ಚೀಲ 6 ಚೀಲ ಎಕರೆಗೆ ಬಂತು ಅಂದರೆ ಹೆಂಗೆ ಬದುಕ್ತಾನೆ? ನೀವು ಅವನಿಗೆ 7,000 ಕೊಡ್ತೀನಿ ಅಂದರೆ ಏನು ಮಾಡ್ಬೇಕು? ಅವನು 7,000 ತಗೊಂಡು ಅವನು ಹಾಕಿದ ಖರ್ಚು ಸಹಿತ ಬರೋದಿಲ್ಲ. ಇದನ್ನು ಸರ್ಕಾರ ಆಲೋಚನೆ ಮಾಡಬೇಕು. ಎಲ್ಲ ಬೆಳೆಗಳಿಗೂ ಪರಿಹಾರ ಕೊಡಬೇಕು. ಒಂದು ಅಲ್ಲ, ಈಗ ಮಳೆ ಬಂದಿರೋದ್ರಿಂದ ಎಲ್ಲ ಬೆಳೆಗಳು ಹಾಳಾಗ್ಯಾವ. ನೀವಿನ್ನೂ ದೂರದಿಂದ ನೋಡಿದರೆ ನಿಮ್ಮ ಯಾವುದು ತೊಗರಿ
ಭಾಳ ಚಲೋ ಐತೆ ನಂಗೆ ಕಾಣ್ತೈತೆ. ಒಂದು ಮಗ್ಗಿಲ್ಲ ಅದ್ರಾಗ ಒಂದು ಮಗ್ಗಿಲ್ಲ, ಹೂ ಇಲ್ಲ. ಅದು ರೈತರಿಗೆ ಗೊತ್ತಾಗ್ತೈತೆ. ಅಧಿಕಾರಿಗಳು ಭಾಳ ಬಹುತ್ ಅಚ್ಚ ಅಂತ ಹೋಗ್ತಾರ. ಅದ್ರ ಅಚ್ಚ ಎಲ್ಲಿ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತೈತೆ. ಇವು ನೋಡಿ ಜೋಳ ಬಿತ್ತಿದ್ವು, ಪಳ ಬಿತ್ತಿದ್ವು. ಈಗ ನೋಡಿ ಗುರುಗಳು ತೆಕ್ಕೊಂಡಾರೆ, ಜೋಳ ಬಿತ್ತಬೇಕು, ಏನಾರ ಬಿತ್ತಬೇಕಂತ ತಯಾರಿ ಮಾಡ್ಬೇಕಂದ್ರೆ ಮಳೆ ಹೊಲನ ಸ್ವಚ್ಛ ಮಾಡ್ಕೊಳಕ್ ಬಿಟ್ಟಿಲ್ಲ. ಈಗ ಜೋಳದ ಹೊಲಗಳು ಹೆಂಗಾಗಿ ಹೋಗ್ಯಾವ ಅಂದ್ರೆ ಮುಂಚೆ ಬಿತ್ತಿದವರಿಗೆ ಜೋಳದಕ್ಕಿಂತ ಜಾಸ್ತಿ ಕಸ ಬಂದವ. ಅವು ಎಲ್ಲಿ ಬರ್ತಾವ, ಏನಾಗ್ತಾವ ಗೊತ್ತಿಲ್ಲ. ಅದಕ್ಕೆ ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ, ಕೂಡಲೇ ಕ್ರಮ ತಗೋಬೇಕು. ಸರ್ವೆಗಳು ಎಲ್ಲ ಸರ್ವೆಗಳಾಗಬೇಕು. ಮನೆ ಬಿದ್ದಿದ್ದು, ರಸ್ತೆದು, ಬೆಳೆ ಹಾನಿದು ಸರ್ವೆಗಳನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು. ಇಲ್ಲ ಅಂತಂದ್ರೆ ನೀ ಏನು ಬಿತ್ತಿಲ್ಲ, ಎಲ್ಲೈತೆ. ಈಗ ಇದು ನೋಡಿ 2 ಸಲ ಬಿತ್ತಾನ. ಈಗ ಇದು ಇನ್ನೊಂದು 4 ದಿನ ಬಂದರೆ ಎಲ್ಲೇ ಒಣವಲ ತೋರಿಸ್ತಿಲ್ಲ ಪಂತರಿ, ಒಣವಲನೇ ತೋರಿಸ್ತಾರೆ. ಈಗ ಅವ್ರು ಬಂದು ಏನು ಬಿತ್ತಿಲ್ಲ ಸುಮ್ಮನೆ ನಾಟಿಗೆ ಕಾಣ್ತಾವ. ಇನ್ನ 4 ದಿನ ಮತ್ತೆ ಅವರು ಉಲ್ಟಾ ಬಿತ್ತಿಗೆ ಇದು ಯಾವ್ದು ಮೊಳಕೆ ಇರಲ್ಲ.